ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಅಲ್ಲಿ ಗೊತ್ತಾಯ್ತಾ. ಸೊ ಇದರಲ್ಲಿ ಮೇಜರ್ 4 ಬರೋದು. ಒಂದು LFU, LRU ಮತ್ತೆ ಆಪ್ಟಿಮಲ್ ಮತ್ತೆ ಫಸ್ಟ್ ಇನ್ ಫಸ್ಟ್ ಔಟ್. ಉಳಿದಿರೋಂಥ 3 ಈಸಿ ಅಂತ ಅನಿಸ್ತವೆ, ಯಾಕಂತಂದ್ರೆ ಅವುಗಳನ್ನ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಬಟ್ ಈ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ ಒಂದ್ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಯಾಕಂತಂದ್ರೆ ನಾವು ಫ್ರೀಕ್ವೆನ್ಸಿ ಟೇಬಲ್ ಅನ್ನ ಮೇಂಟೈನ್ ಮಾಡ್ತಾ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ಅಪ್ಡೇಟ್ ಮಾಡ್ತಾ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಒಂಚೂರು ಲೆಂತಿ ಅಂತ ಅನ್ಸುತ್ತೆ. ಆಮೇಲೆ ಪ್ರತಿ ಸ್ಟೆಪ್ ಅಲ್ಲೂ ಕೂಡ ನೀಟಾಗೆ ಆ ಒಂದು ಟೇಬಲ್ ಅನ್ನ ಅಪ್ಡೇಟ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಒಂದು ಸ್ಟೆಪ್ ಅಲ್ಲಿ ಒಂದು ವ್ಯಾಲ್ಯೂ ಮಿಸ್ ಆದ್ರೂ ಕೂಡ ಫುಲ್ ವ್ಯಾಲ್ಯೂ ತಪ್ಪಾಗೋಗುತ್ತೆ. ಸರಿನಾ? ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದೇ ವಿಡಿಯೋ ಸಾಕು, ಸರಿನಾ? ಇನ್ನು ಉಳಿದಿರೋದೆಲ್ಲ ಏನ್ ಮಾಡ್ಬೇಕು, ಬರೀ ಪ್ರಾಬ್ಲಮ್ಸ್ ಮಾತ್ರ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಇದು ಕಲಿಬೇಕು, ಉಳಿದಿರೋದು ಎಕ್ಸಾಂಪಲ್ಸ್ ಅನ್ನ ತಗೋಬೇಕು, ಸಾಲ್ವ್ ಮಾಡ್ಬೇಕು. ಕರೆಕ್ಟ್ ಇದೆಯೋ ಇಲ್ವೋ ಅಂತ ಮಾತ್ರ ಆ ವಿಡಿಯೋನ ನೋಡ್ಬೇಕು, ಸರಿನಾ? ಎಸ್. ಸೊ ಇವಾಗ LFU ಯಾವ ರೀತಿ ಸಾಲ್ವ್ ಮಾಡೋದು? ಸಿಂಪಲ್. ನಾನು ಹೇಳಿದ್ದೀನಿ, ಒಂದು ಎಕ್ಸ್ಟ್ರಾ ಬರುತ್ತೆ. ಏನು? ಫ್ರೀಕ್ವೆನ್ಸಿ ಟೇಬಲ್. ಸೊ ಫ್ರೀಕ್ವೆನ್ಸಿ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ಕೊಳೋದು? ವೆರಿ ಸಿಂಪಲ್. ನೋಡಿ, ಯಾವ ವ್ಯಾಲ್ಯೂಗಳಿದಾವೆ? 0 ಇದೆ, 1 ಇದೆ, 2 ಇದೆ, 3 ಇದೆ, 4 ಇದೆ, ನೆಕ್ಸ್ಟ್ ಇನ್ಯಾವುದಿದೆ? 7 ಇದೆ. ಸೊ ಅವಷ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಳೋಣ. 0 ಇದೆ, ನನಗೆ 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆಯಾ? ಇಲ್ಲ. 6 ಇದೆಯಾ? ಇಲ್ಲ. 7 ಇದೆ. ಸೊ ಟೋಟಲ್ ನನಗೆ 3 3 6 ನಂಬರ್ಗಳಿದ್ದಾವೆ, ಡಿಫ್ರೆಂಟ್ ನಂಬರ್ಸ್. ಸೊ ಇವುಗಳನ್ನು ಯೂಸ್ ಮಾಡಿಕೊಂಡು ನಾನು ಫ್ರೀಕ್ವೆನ್ಸಿ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ಬೇಕು. ಪ್ರತಿ ಒಂದು ಸ್ಟೆಪ್ ಅಲ್ಲೂ ಕೂಡ ಅಪ್ಡೇಟ್ ಮಾಡ್ತಾ ಇರಬೇಕು. ಈಗ ಮೊದಲನೇ ಸ್ಟೆಪ್ ಅನ್ನು ನೋಡಿ. ಸೊ ಮೊದಲನೇ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂತೀವಿ. ಅಂಡ್ ದ ಸೈಜ್ ಆಫ್ ದಟ್ ಫ್ರೇಮ್ ವಿಲ್ ಬಿ ಈಕ್ವಲ್ ಟು 3 ಬಿಟ್ಸ್. ಅವರು ಆಲ್ಮೋಸ್ಟ್ ಎಕ್ಸಾಮಿನೇಷನ್ ಅಲ್ಲಿ 3 ಬಿಟ್ ಸೈಜ್ ಇರುವಂತದ್ದನ್ನೇ ಕೇಳೋದು, ಸರಿನಾ? 4 ಬಿಟ್ ಸೈಜ್ ಏನ್ ಕೇಳಿದ್ರು ಕೂಡ ಸೇಮ್ ಪ್ರೊಸೀಜರ್ ಅಲ್ಲೇ ಫಾಲೋ ಮಾಡೋದು. 4 ಎಲಿಮೆಂಟ್ಗಳ ಅಷ್ಟು ಜಾಗನ ತಗೊಂತ ಹೋಗ್ತೀವಿ ಅಷ್ಟೇ, ಸರಿನಾ? ಇಲ್ಲಿ ನೋಡಿ, 3 ಬಿಟ್ಸ್ ಅಂತಂದ್ರೆ 3 ಬಿಟ್ ಸೈಜ್ ಅಂತಂದ್ರೇನು, 3 ಬಿಟ್ಗಳನ್ನ ಇದ್ರೊಳಗಡೆ ಇನ್ಸರ್ಟ್ ಮಾಡುವಷ್ಟು ಜಾಗನ ತೊಂತೀವಿ. 4 ಅಂತಂದ್ರೆ ಇನ್ನೊಂದು ಎಕ್ಸ್ಟ್ರಾ ತೊಂತೀವಿ ಅಷ್ಟೇ. ಸಿಂಪಲ್. ಸೇಮ್ ಪ್ರೊಸೀಜರ್ ಅಲ್ಲಿ ಫಾಲೋ ಮಾಡ್ತಾ ಹೋಗ್ಬೇಕು. ಮೊದಲನೇ ಸ್ಟೆಪ್, ಯಾವ್ದಾದ್ರು ಎಲಿಮೆಂಟ್ಗಳಿದಾವ? ಇಲ್ಲ. ಸೊ 7 ಅನ್ನ ಡೈರೆಕ್ಟ್ ಇನ್ಸರ್ಟ್ ಮಾಡ್ಬೋದಾ? ಎಸ್. ಸೊ 7 ಅನ್ನ ಇನ್ಸರ್ಟ್ ಮಾಡಿದೆ. ಹಾಗಾದರೆ 7 ಫ್ರೀಕ್ವೆನ್ಸಿ ಕೌಂಟ್ 1 ಇನ್ಕ್ರೀಸ್ ಮಾಡ್ಬೇಕು. ಸ್ಟಾರ್ಟಿಂಗು ಎಲ್ಲದ್ರದ್ದು ಕೂಡ ಫ್ರೀಕ್ವೆನ್ಸಿ ಕೌಂಟ್ ಏನಾಗಿರುತ್ತೆ? 0 ಆಗಿರುತ್ತೆ. ಈಗ 7 ಅನ್ನ ನಾನು ಈ ಒಂದು ಸ್ಟೆಪ್ ಅಲ್ಲಿ ಇನ್ಸರ್ಟ್ ಮಾಡಿರೋದ್ರಿಂದ ಅದರ ಫ್ರೀಕ್ವೆನ್ಸಿ ಕೌಂಟ್ 1 ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಬೈ 1. ಸೊ ಇನ್ಕ್ರೀಸ್ ಬೈ 1 ಅಂತಂದ್ರೆ ಅದರ ಫ್ರೀಕ್ವೆನ್ಸಿ ಕೌಂಟ್ 1 ಆಯ್ತು. ಇನ್ನು ಉಳಿದಿರೋದ್ರೆಲ್ಲ 0. ಯಾಕೆ? ಇನ್ಯಾವುದನ್ನು ಕೂಡ ನಾನು ಇನ್ನೂ ಇನ್ಸರ್ಟ್ ಮಾಡಿಲ್ಲ. ನೆಕ್ಸ್ಟ್ 7 ಆಲ್ರೆಡಿ ಇನ್ಸರ್ಟ್ ಆಗಿದೆ. ಇವಾಗ 2 ಖಾಲಿ ಜಾಗ ಇರೋದ್ರಿಂದ 0ನ ಇನ್ಸರ್ಟ್ ಮಾಡ್ತೀನಿ. ಸೊ ಇವಾಗ ಏನಾಯ್ತು? 7 ಆಲ್ರೆಡಿ ಇನ್ಸರ್ಟ್ ಆಗಿದೆ. ಈಗ ಇನ್ಸರ್ಟ್ ಆಗಿದ್ದೆ ಅವರು 0. ಸೊ 0ನ ಇನ್ಸರ್ಟ್ ಮಾಡಿರೋದ್ರಿಂದ ಅದರ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡಿ ಬೈ 1. ಸೊ 0 ಫ್ರೀಕ್ವೆನ್ಸಿ ಕೌಂಟ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? 0 ಇಂದ 1 ಆಗಿ ಕನ್ವರ್ಟ್ ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್, ಸರಿನಾ? ನೆಕ್ಸ್ಟ್ 7 ಆಲ್ರೆಡಿ ಇನ್ಸರ್ಟ್ ಆಗಿತ್ತು, 0 ಇವಾಗ ಇನ್ಸರ್ಟ್ ಆಗಿದೆ. ಇನ್ನೂ ಒಂದು ಬಿಟ್ ಸ್ಪೇಸ್ ಖಾಲಿ ಇದೆ. ಸೊ 1 ಅನ್ನ ನಾನು ಇನ್ಸರ್ಟ್ ಮಾಡ್ಬೋದಾ? ಎಸ್. ಸೊ 1 ಅನ್ನ ಇನ್ಸರ್ಟ್ ಮಾಡ್ಬೋದು. ಸೊ 1 ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡಿ. ಸೊ 1 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. 0 ಇತ್ತು, 0 + 1 ವಿಲ್ ಬಿ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ವ್ಯಾಲ್ಯೂಸ್ ಏನಿದ್ದು ಅದನ್ನೇ ಯೂಸ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ ಇನ್ಸರ್ಟ್ ಮಾಡೋದಕ್ಕೆ ಜಾಗ ಇಲ್ಲ. ಸೊ ಇವಾಗ ಜಾಗ ಇಲ್ಲ ಅನ್ನೋದಕ್ಕೆ ನಾವೇನ್ ಮಾಡ್ತೀವಿ? ರೀಪ್ಲೇಸ್ಮೆಂಟ್. ಪೇಜ್ಗಳನ್ನ ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ಹೊಸದಾಗಿ ಇನ್ಸರ್ಟ್ ಮಾಡಬೇಕು ಅಂದ್ರೆ 3 ಬಿಟ್ ಸ್ಪೇಸ್ ಇತ್ತು ನನಗೆ. ಆ 3 ಬಿಟ್ ಸ್ಪೇಸ್ ಅನ್ನು ಕೂಡ 3 ಡಿಫ್ರೆಂಟ್ ವ್ಯಾಲ್ಯೂಸ್ಗಳು ಆಲ್ರೆಡಿ ಆಕ್ಯುಪೈ ಮಾಡಿದ್ದಾವೆ. ಸೊ ಇವಾಗ ಏನ್ ಮಾಡಬೇಕು? ಈ 3ರಲ್ಲಿ ಯಾರನ್ನಾರು ಒಬ್ರನ್ನ ತೆಗಿಬೇಕು, ಈ ಹೊಸ ವ್ಯಾಲ್ಯೂನ ಅಲ್ಲಿ ಕೂರಿಸ್ಬೇಕು. ಸೊ ಅದೇ ಡಿಪೆಂಡ್ ಆಗೋದು ಯಾವ್ದ್ರ ಮೇಲೆ? ಈ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ಸ್ ಮೇಲೆ. ಫಸ್ಟ್ ಇನ್ ಫಸ್ಟ್ ಔಟು, LRU, ಆಪ್ಟಿಮಲ್ಲು, LFU. ಸೊ LFU ಏನ್ ಹೇಳುತ್ತೆ ಅಂತಂದ್ರೆ, ಫ್ರೀಕ್ವೆನ್ಸಿ ಟೇಬಲ್ ಅಲ್ಲಿ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡ್ರಿ ಅಂತ ಹೇಳುತ್ತೆ. ಸೊ 7 ಫ್ರೀಕ್ವೆನ್ಸಿ ಕೌಂಟ್ ಏನಿದೆ? 1 ಇದೆ. 0 ಫ್ರೀಕ್ವೆನ್ಸಿ ಕೌಂಟ್ ಏನಿದೆ? 1 ಇದೆ. ನೆಕ್ಸ್ಟ್ 1 ಫ್ರೀಕ್ವೆನ್ಸಿ ಕೌಂಟ್ ಏನಿದೆ? 1 ಇದೆ. ಈಗ ನೋಡಿದ್ರೆ ಯಾರ್ದು ಫ್ರೀಕ್ವೆನ್ಸಿ ಕೌಂಟ್ ಕಡಿಮೆ ಇದೆ ಅವ್ರ ಜೊತೆ ನಾನು ರೀಪ್ಲೇಸ್ ಮಾಡ್ತಾ ಇದ್ದೆ. ಬಟ್ 7 ಫ್ರೀಕ್ವೆನ್ಸಿ ಕೌಂಟ್ ಕೂಡ 1 ಇದೆ, 0ದು ಫ್ರೀಕ್ವೆನ್ಸಿ ಕೌಂಟ್ ಕೂಡ 1 ಇದೆ, ನೆಕ್ಸ್ಟ್ 1 ಫ್ರೀಕ್ವೆನ್ಸಿ ಕೌಂಟ್ ಕೂಡ 1 ಇದೆ. ಸೊ ಈಗ ಏನ್ ಮಾಡ್ಬೇಕು? 3 ಜನದ ಹತ್ರನೂ ಟೈ ಆಗ್ಬಿಡ್ತಲ್ಲ. ಸೊ ಟೈ ಏನಾದ್ರೂ ಆಯ್ತು ಅಂತಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡಿ, ಸರಿನಾ? ಏನಾದ್ರೂ ಟೈ ಆಯ್ತು ಅಂತಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡ್ಬೇಕು. ಈಗ 7 0 1 ಅಲ್ಲಿ ಯಾರು ಫಸ್ಟ್ ಬಂದಿರೋದು? 7 ಈ ಸ್ಟೆಪ್ ಅಲ್ಲಿ ಶುರುವಾಗಿದೆ, 0 ಈ ಸ್ಟೆಪ್, 1 ಈ ಸ್ಟೆಪ್. ಸೊ 7 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 7 ಜಾಗಕ್ಕೆ 2 ಅನ್ನ ರಿಪ್ಲೇಸ್ ಮಾಡಿ. 0 and 1 ವಿಲ್ ರಿಮೈನ್ ಆಸ್ ಇಟ್ ಈಸ್. ಪ್ರತಿ ಸ್ಟೆಪ್ ಅಲ್ಲೂ ಕೂಡ ನಾವು ಅಪ್ಡೇಟ್ ಮಾಡ್ತಾ ಹೋಗ್ಬೇಕು ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅನ್ನ. ಈಗ ಏನ್ ಮಾಡಿದೆ?
2 ಅನ್ನ ಇನ್ಸರ್ಟ್ ಮಾಡಿದ್ದೀನಿ. ಸೊ 2 ಫ್ರೀಕ್ವೆನ್ಸಿ ಕೌಂಟ್ ಇನ್ಕ್ರೀಸ್ ಆಗಬೇಕು ಬೈ 1. ಯಾರ ಜಾಗದಲ್ಲಿ ಇನ್ಸರ್ಟ್ ಮಾಡಿರೋದು ನಾನು 7 ಜಾಗಕ್ಕೆ. ಸೊ 7 ನಿಂದು ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗುತ್ತೆ. ಇದು 8 ಇದ್ರೂ ಕೂಡ ಪರವಾಗಿಲ್ಲ, ಡೈರೆಕ್ಟ್ ಆಗಿ 0 ಆಗ್ಬಿಡುತ್ತೆ. ಸರಿನಾ? ಆ ವ್ಯಾಲ್ಯೂನ ಏನಾದ್ರೂ ತೆಗೆದಾಕ್ದೆ ಅಂತಂದ್ರೆ ಈಗ 7 ಜಾಗಕ್ಕೆ 2 ಅನ್ನ ರಿಪ್ಲೇಸ್ ಮಾಡಿದ್ದೀನಿ. 2 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1, ಬಟ್ 7 ಫ್ರೀಕ್ವೆನ್ಸಿ ಕೌಂಟ್ ಎಷ್ಟೇ ಇರಲಿ ಡೈರೆಕ್ಟ್ ಆಗಿ 0 ಆಗ್ಬಿಡುತ್ತೆ. ಗೊತ್ತಾಯ್ತಾ? ಡೈರೆಕ್ಟ್ ಆಗಿ 0 ಆಯ್ತು. ಇನ್ನು ಉಳಿದಿರೋದೆಲ್ಲ ಯಾವ ರೀತಿ, ಟೇಕ್ ದ ವ್ಯಾಲ್ಯೂಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್ ಅಷ್ಟೇ. ನೆಕ್ಸ್ಟ್ 0ನ ಇನ್ಸರ್ಟ್ ಮಾಡಬೇಕು, ಬಟ್ 0 ಆಲ್ರೆಡಿ ನನ್ನ ಅಪ್ಡೇಟೆಡ್ ಟೇಬಲ್ ಅಲ್ಲಿ ಇದೆ. ಆದರೆ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಲ್ಲಿ ಅದನ್ನ ನಾನು ಅಪ್ಡೇಟ್ ಮಾಡಬೇಕು. ಗೊತ್ತಾಯ್ತಾ? ಫ್ರೀಕ್ವೆನ್ಸಿ ಕೌಂಟ್ ಎಷ್ಟಿದೆ? 0ಗೆ 1 ಇದೆ. ಈಗ ಮತ್ತೆ ಅಪಿಯರ್ ಆಗಿದೆ. ನಾನೇನೋ ಆಪರೇಷನ್ ಇಲ್ಲಿ ಅಪ್ಲೈ ಮಾಡಲ್ಲ, ಯಾಕಂತಂದ್ರೆ ಅದು ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಆದ್ರೆ ನಾವು ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಲ್ಲಿ ಅದರ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡಬೇಕು. ಸೊ ಏನಾಗುತ್ತೆ? 2 ಆಗುತ್ತೆ. ಗೊತ್ತಾಯ್ತಾ? 1 + 1 ವಿಲ್ ಬಿ 2. ಇನ್ನು ಉಳಿದಿರೋದೆಲ್ಲ ವ್ಯಾಲ್ಯೂಸು ಸೇಮ್. ಈ ಒಂದು ಸ್ಟೆಪ್ ಅನ್ನ ಸ್ಕಿಪ್ ಮಾಡಿದ್ರು ಕೂಡ ನಾನು ಇಲ್ಲಿ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡಬೇಕು. ನೆಕ್ಸ್ಟ್ 3. ಸೊ 3 ಇದು ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಏನ್ ಮಾಡಬೇಕು? 2 0 1 ಇಂದು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. 0 ಫ್ರೀಕ್ವೆನ್ಸಿ ಕೌಂಟ್ ಏನಿದೆ? 2 ಇದೆ. ನೆಕ್ಸ್ಟ್ 1ನ ಫ್ರೀಕ್ವೆನ್ಸಿ ಕೌಂಟ್ 1 ಇದೆ. ನೆಕ್ಸ್ಟ್ 2ದು ಫ್ರೀಕ್ವೆನ್ಸಿ ಕೌಂಟ್ ಏನಿದೆ? 1 ಇದೆ. ಸೊ ಇವಾಗ 2 1 1. ಈಗ ಕಡಿಮೆ ಯಾರಿರುತ್ತೆ ಅವ್ರನ್ನ ನಾನು ರಿಪ್ಲೇಸ್ ಮಾಡ್ತಾ ಹೋಗ್ತೀನಿ. ಬಟ್ ಇಲ್ಲಿ ಇವರಿಬ್ರಿಗೆ ಟೈ ಬಿತ್ತು ಅಂತಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಯೂಸ್ ಮಾಡಬೇಕು. ಸೊ ಇವಾಗ 1 ಮತ್ತೆ 2 ಅಲ್ಲಿ ಯಾರು ಫಸ್ಟ್ ಬಂದಿದ್ದು ನೋಡಿ. 2 E1 ಸ್ಟೆಪ್ ಅಲ್ಲಿ ಶುರುವಾಗಿದೆ, 1 E1 ಸ್ಟೆಪ್ ಅಲ್ಲಿ ಶುರುವಾಗಿದೆ. ಸೊ 2 ಮತ್ತೆ 1 ಅಲ್ಲಿ ಯಾರು ಫಸ್ಟ್ ಬಂದಿರೋದು? 1. ಸೊ 1 ಜಾಗಕ್ಕೆ 3 ಅನ್ನ ರಿಪ್ಲೇಸ್ ಮಾಡಬೇಕು. 0 and 2 ವಿಲ್ ಬಿ ಆಸ್ ಇಟ್ ಈಸ್. ಈಗ ನಾನು ರೀಪ್ಲೇಸ್ ಮಾಡಿದ್ದೀನಿ ಅಂತಂದ್ರೆ ಟೇಬಲ್ ಅಲ್ಲಿ ಅಪ್ಡೇಟ್ ಮಾಡ್ಬೇಕು. ಯಾವ ರೀತಿ? ನಾನು 1 ಜಾಗಕ್ಕೆ 3 ಅನ್ನ ರಿಪ್ಲೇಸ್ ಮಾಡಿರೋದು. ಸೊ 3ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. 1ನ ಫ್ರೀಕ್ವೆನ್ಸಿ ಕೌಂಟ್ ಏನೇ ಇದ್ರೂ ಕೂಡ ಡೈರೆಕ್ಟ್ ಆಗಿ 0 ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಎಸ್. ನೆಕ್ಸ್ಟ್ 0ನ ಇನ್ಸರ್ಟ್ ಮಾಡಬೇಕು, ಬಟ್ 0 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಬಟ್ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ತೀನಿ. ಸೊ 0ದ ಫ್ರೀಕ್ವೆನ್ಸಿ ಕೌಂಟ್ 2 ಇತ್ತು, ಇವಾಗ ಒಂದು ಬಂತು ಅಂತಂದ್ರೆ 3 ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಇವಾಗ ಏನ್ ಮಾಡಬೇಕು? 2 0 3ದು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. ಸೊ 0ದು ಫ್ರೀಕ್ವೆನ್ಸಿ ಕೌಂಟ್ ಈಸ್ 3. ನೆಕ್ಸ್ಟ್ 3ದು ಫ್ರೀಕ್ವೆನ್ಸಿ ಕೌಂಟ್ ಈಸ್ 1. ಮತ್ತೆ 2ದು ಫ್ರೀಕ್ವೆನ್ಸಿ ಕೌಂಟ್ ಈಸ್ 1. ಸೊ ಇವಾಗ ಮತ್ತೆ ಟೈ ಆಯ್ತು. 1 ಮತ್ತೆ 1 ಏನ್ ಮಾಡಬೇಕು? ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಪ್ರಕಾರ 2 ಮತ್ತೆ 3 ಅಲ್ಲಿ ಯಾರು ಫಸ್ಟ್ ಬಂದಿರೋದು? 2 E1 ಸ್ಟೆಪ್ ಅಲ್ಲಿ ಶುರುವಾಗಿದೆ, 3 E1 ಸ್ಟೆಪ್ ಅಲ್ಲಿ. ಸೊ 2 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 2 ಜಾಗಕ್ಕೆ 4 ಅನ್ನ ರಿಪ್ಲೇಸ್ ಮಾಡ್ತೀನಿ. 0 and 3 ವಿಲ್ ಬಿ ಆಸ್ ಇಟ್ ಈಸ್. ಒಂದೊಂದ್ಸಲಿ ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ ಕಡಿಮೆ ಇರೋ ವ್ಯಾಲ್ಯೂಸ್ ಯಾವ್ದಾದ್ರು ಸಿಗುತ್ತೆ. ಸರಿನಾ? ಅವಾಗ ಅದನ್ನ ಡೈರೆಕ್ಟ್ ಆಗಿ ರಿಪ್ಲೇಸ್ ಮಾಡೋದಾಯ್ತು. ಬಟ್ ಏನಾದ್ರೂ ಟೈ ಆದ್ರೆ ಮಾತ್ರ ನಾವು ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡ್ತೀವಿ. ಸೊ ಇವಾಗ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ತಾ ಬನ್ನಿ. 4ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ನೆಕ್ಸ್ಟ್ ಯಾರಿಗೆ ರಿಪ್ಲೇಸ್ ಮಾಡಿರೋದು? 2ಗೆ. ಸೊ 2ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಡೈರೆಕ್ಟ್ಲಿ ಬಿಕಮ್ 0. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 2 ಇಲ್ಲ. 4 0 3ದು ಫ್ರೀಕ್ವೆನ್ಸಿ ಕೌಂಟ್ ನೋಡಿ. 4ದು ಫ್ರೀಕ್ವೆನ್ಸಿ ಕೌಂಟ್ ಈಸ್ 1. ನೆಕ್ಸ್ಟ್ 0 ಫ್ರೀಕ್ವೆನ್ಸಿ ಕೌಂಟ್ 3 ಇದೆ. ನೆಕ್ಸ್ಟ್ 3ದು ಫ್ರೀಕ್ವೆನ್ಸಿ ಕೌಂಟ್ 1 ಇದೆ. ಮತ್ತೆ ಟೈ ಬಿತ್ತು. ಯಾರ ಮಧ್ಯ? 3 ಮತ್ತೆ 4 ಮಧ್ಯ. ಸೊ 3 ಫಸ್ಟ್ ಬಂದಿದೆಯಾ? 4 ಫಸ್ಟ್ ಬಂದಿದೆಯಾ? 3 ಇಲ್ಲಿಂದ ಶುರು, 4 ಇಲ್ಲಿಂದ ಶುರು. ಸೊ 3 ವಾಸ್ ದ ಫಸ್ಟ್ ಒನ್ ಟು ಕಮ್. 3 ಜಾಗಕ್ಕೆ 2 ಅನ್ನ ರಿಪ್ಲೇಸ್ ಮಾಡಿ. 0 and 4 ವಿಲ್ ರಿಮೈನ್ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಇವಾಗ ಅಪ್ಡೇಟ್ ಮಾಡಿದೀನಿ ಅಂತಂದ್ರೆ ಏನ್ ಮಾಡಬೇಕು? ಇಲ್ಲಿ ಫ್ರೀಕ್ವೆನ್ಸಿ ಕೌಂಟ್ ಅನ್ನು ಕೂಡ ಅಪ್ಡೇಟ್ ಮಾಡಬೇಕು. ಯಾರ ಜಾಗಕ್ಕೆ ಯಾರನ್ನು ರಿಪ್ಲೇಸ್ ಮಾಡಿದ್ದು? 3 ಜಾಗಕ್ಕೆ 2. ಸೊ 3ದು ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ಲಿ 0 ಆಗ್ಬಿಡುತ್ತೆ. 2ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 3 ಇಲ್ಲ. ಸೊ 4 0 2. ಸೊ 4ದು ಫ್ರೀಕ್ವೆನ್ಸಿ ಕೌಂಟ್ ಏನಿದೆ? 1 ಇದೆ. ನೆಕ್ಸ್ಟ್ 0 ಫ್ರೀಕ್ವೆನ್ಸಿ ಕೌಂಟ್ ಈಸ್ 3 and 2 ಫ್ರೀಕ್ವೆನ್ಸಿ ಕೌಂಟ್ ಈಸ್ 1. ಸೊ ಇವರಿಬ್ರು ಮಧ್ಯೆ ಟೈ ಬಿತ್ತು, 2 ಮತ್ತೆ 4 ಮಧ್ಯ. ಸೊ 4 ಇಲ್ಲಿಂದ ಶುರುವಾಗಿದೆ, 2 ಇಲ್ಲಿಂದ ಶುರುವಾಗಿದೆ. ಸರಿನಾ? 4 ಇಲ್ಲಿಂದ, 2 ಇಲ್ಲಿಂದ. ಸೊ 4 ಜಾಗಕ್ಕೆ 3 ಅನ್ನ ರಿಪ್ಲೇಸ್ ಮಾಡಿ. 0 2 ವಿಲ್ ರಿಮೈನ್ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಅಪ್ಡೇಟ್ ಮಾಡಿ. ಇಲ್ಲಿ ಯಾರ ಜಾಗಕ್ಕೆ ಯಾರನ್ನು ರಿಪ್ಲೇಸ್ ಮಾಡಿದ್ದು? 4 ಜಾಗಕ್ಕೆ 3. ಸೊ 4ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಡೈರೆಕ್ಟ್ಲಿ ಬಿಕಮ್ 0. 3 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ 0ನ ಇನ್ಸರ್ಟ್ ಮಾಡಬೇಕು. ಬಟ್ 0 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಸೊ ಇದ್ರೂ ಕೂಡ ಏನ್ ಮಾಡಬೇಕು? ಇಲ್ಲಿ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡಬೇಕು. ಸೊ 0 ಫ್ರೀಕ್ವೆನ್ಸಿ ಕೌಂಟ್ ವಾಸ್ 3. ಇವಾಗ ಒಂದು ಅಪ್ಡೇಟ್ ಆಗಿ 4 ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 3
3 ನನ್ನ ಫ್ರೇಮಲ್ಲಿ ಇದೆಯಾ? ಎಸ್ ಇದೆ. ಸೊ ಫ್ರೀಕ್ವೆನ್ಸಿ ಕೌಂಟನ್ನು ಮಾತ್ರ ಇನ್ಕ್ರೀಸ್ ಮಾಡಿ. ಸೊ ಫ್ರೀಕ್ವೆನ್ಸಿ ಕೌಂಟ್ 1 ಇತ್ತು, ಇವಾಗ 2 ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 2 ಅನ್ನು ಇನ್ಸರ್ಟ್ ಮಾಡಬೇಕು. 2 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆ. ಸೊ ಮತ್ತೆ ಇನ್ಸರ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಅಪ್ಡೇಟ್ ದ ಫ್ರೀಕ್ವೆನ್ಸಿ ಕೌಂಟ್. ಸೊ ಫ್ರೀಕ್ವೆನ್ಸಿ ಕೌಂಟ್ ಆಫ್ 2 ಏನಿತ್ತು ನನಗೆ? 1 ಇತ್ತು. ಸೊ ಇವಾಗ 2 ಆಗುತ್ತೆ. ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆಯಾ? ಇಲ್ಲ. ಸೊ 3 0 2 ಫ್ರೀಕ್ವೆನ್ಸಿ ಕೌಂಟ್ ಅನ್ನು ನೋಡಿ. 3 ಫ್ರೀಕ್ವೆನ್ಸಿ ಕೌಂಟ್ ಈಸ್ 2, ನೆಕ್ಸ್ಟ್ 2 ಫ್ರೀಕ್ವೆನ್ಸಿ ಕೌಂಟ್ ಈಸ್ 2, ನೆಕ್ಸ್ಟ್ 0 ಫ್ರೀಕ್ವೆನ್ಸಿ ಕೌಂಟ್ ಈಸ್ 4. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಈಸ್ 2. ಸೊ ಟೈ ಬಿತ್ತು ನನಗೆ 2 ಮತ್ತೆ 3 ಮಧ್ಯ. ಯಾರು ಫಸ್ಟ್ ಬಂದಿರೋದು? 2 ಮತ್ತೆ 3 ಅಲ್ಲಿ 3 ಇಲ್ಲಿಂದ ಶುರುವಾಗಿದೆ, 2 ಇಲ್ಲಿಂದ ಶುರುವಾಗಿದೆ. ನೋಡಿ 3 ಇಲ್ಲಿಂದ, 2 ಇಲ್ಲಿಂದ. ಸೊ 2 ಜಾಗಕ್ಕೆ ನಾವು ರಿಪ್ಲೇಸ್ ಮಾಡ್ತೀವಿ 1 ಅನ್ನ. 0 and 3 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಇವಾಗ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ. 2 ಜಾಗಕ್ಕೆ 1 ಅನ್ನ ರಿಪ್ಲೇಸ್ ಮಾಡಿರೋದು. ಸೊ 2 ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗ್ಬಿಡುತ್ತೆ. ನೆಕ್ಸ್ಟ್ 1 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ ಏನಾಗುತ್ತೆ? ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಗೊತ್ತಾಯ್ತಾ? ಅದೇನೇ ವ್ಯಾಲ್ಯೂ ಇದ್ರೂ ಕೂಡ ಅದು ಡೈರೆಕ್ಟ್ ಆಗಿ 0 ಆಗ್ಬಿಡುತ್ತೆ. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಇದೆಯಾ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? ಇಲ್ಲ. ಸೊ 3 0 1 ಇಂದು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. 3 ಫ್ರೀಕ್ವೆನ್ಸಿ ಕೌಂಟ್ 2 ಇದೆ, 1 ಫ್ರೀಕ್ವೆನ್ಸಿ ಕೌಂಟ್ 1 ಇದೆ, ನೆಕ್ಸ್ಟ್ 0 ಫ್ರೀಕ್ವೆನ್ಸಿ ಕೌಂಟ್ ಈಸ್ 4. ಸೊ 4 1 2 ಯಾರು ಸ್ಮಾಲೆಸ್ಟ್? 1 ಅಂತ ಅಂದ್ರೆ ಮೊದಲನೇದು. ಸೊ 1 ಜಾಗಕ್ಕೆ 2 ಅನ್ನ ರಿಪ್ಲೇಸ್ ಮಾಡಿ. 0 and 3 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಇವಾಗ ಅಪ್ಡೇಟ್ ಮಾಡಬೇಕು. 1 ಜಾಗಕ್ಕೆ 2 ಅನ್ನ ಅಪ್ಡೇಟ್ ಮಾಡಿರೋದು. ಸೊ 1 ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗುತ್ತೆ. 2 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 0 ಅಪ್ಡೇಟ್ ಮಾಡಬೇಕು. ಬಟ್ 0 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆ. ಸೊ ಏನು ಮಾಡ್ತೀನಿ? ಜಸ್ಟ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಕೌಂಟ್. 4 ಇತ್ತು, ಇವಾಗ 5 ಆಗುತ್ತೆ ಅದ್ರದ್ದು ಫ್ರೀಕ್ವೆನ್ಸಿ ಕೌಂಟ್. 0 1 2 0 0 ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಇದೆಯಾ ಅಪ್ಡೇಟೆಡ್ ಫ್ರೇಮಲ್ಲಿ? ಇಲ್ಲ. ಸೊ 3 0 2 ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. 3 ಫ್ರೀಕ್ವೆನ್ಸಿ ಕೌಂಟ್ ಈಸ್ 2, ನೆಕ್ಸ್ಟ್ 2 ಫ್ರೀಕ್ವೆನ್ಸಿ ಕೌಂಟ್ ಈಸ್ 1 and 0 is having the frequency count of 5. So 5 1 2 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 1 ಅಂತ ಅಂದ್ರೆ 2 ಇರುವಂತ ಜಾಗಕ್ಕೆ ನಾನು 1 ಅನ್ನ ರಿಪ್ಲೇಸ್ ಮಾಡ್ತೀನಿ. 0 and 3 will be as it is from the previous step. ಸೊ ಇವಾಗ 2 ಫ್ರೀಕ್ವೆನ್ಸಿ ಕೌಂಟ್ ಏನಾಗುತ್ತೆ? 0 ಆಗುತ್ತೆ ಡೈರೆಕ್ಟ್ ಆಗಿ. 1 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಬಿ ಇನ್ಕ್ರೀಸ್ ಬೈ 1. ಸೊ 5 2 0 0 will remain as it is from the previous step. ನೆಕ್ಸ್ಟ್ 7 ಅನ್ನ ಇನ್ಸರ್ಟ್ ಮಾಡಬೇಕು. 7 ಅನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆಯಾ? ಇಲ್ಲ. ಸೊ ಏನು ಮಾಡ್ತೀನಿ? 3 0 1 ಇಂದು ಕೌಂಟ್ ಅನ್ನ ನೋಡ್ತೀನಿ. ಸೊ 1 ಈಸ್ ಹ್ಯಾವಿಂಗ್ ದ ಕೌಂಟ್ ಆಫ್ 1 and 0 ಈಸ್ ಹ್ಯಾವಿಂಗ್ ದ ಕೌಂಟ್ ಆಫ್ 5 and 3 ಈಸ್ ಹ್ಯಾವಿಂಗ್ ದ ಕೌಂಟ್ ಆಫ್ 2. ಸ್ಮಾಲೆಸ್ಟ್ ವ್ಯಾಲ್ಯೂ ಈಸ್ 1. ಸೊ ನಾನೇನು ಮಾಡಬೇಕು? 1 ಜಾಗಕ್ಕೆ 7 ಅನ್ನ ರಿಪ್ಲೇಸ್ ಮಾಡಬೇಕು. 0 and 3 ವಿಲ್ ರಿಮೈನ್ ಆಸ್ ಇಟ್ ಈಸ್. ಸೊ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಬರೀತಾ ಹೋಗಿ. ಸೊ 1 ಜಾಗಕ್ಕೆ 7 ರಿಪ್ಲೇಸ್ ಆಗಿರೋದು. ಸೊ 1 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಬಿಕಮ್ ಡೈರೆಕ್ಟ್ಲಿ 0. 7 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 0 ಇನ್ಸರ್ಟ್ ಮಾಡಬೇಕು. ಬಟ್ 0 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆ. ಸೊ ಜಸ್ಟ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಕೌಂಟ್. ಸೊ 5 ಇತ್ತು, ಇನ್ಕ್ರೀಸ್ ಬೈ 1 ಅಂತಂದ್ರೆ 6 ಆಗುತ್ತೆ. 0 0 2 0 1. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಅನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇಲ್ಲ. ಸೊ 3 0 7 ಇಂದು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. 3 ಫ್ರೀಕ್ವೆನ್ಸಿ ಕೌಂಟ್ ಈಸ್ 2 and 0 ಫ್ರೀಕ್ವೆನ್ಸಿ ಕೌಂಟ್ ಈಸ್ 6. 7 ಫ್ರೀಕ್ವೆನ್ಸಿ ಕೌಂಟ್ ಈಸ್ 1. ಸೊ ಸ್ಮಾಲೆಸ್ಟ್ ಅಮಾಂಗ್ ದಿಸ್ ಈಸ್ 1 ಅಂತಂದ್ರೆ 7ಗೆ. ಸೊ 7 ಜಾಗಕ್ಕೆ ನಾವು 1 ಅನ್ನ ರಿಪ್ಲೇಸ್ ಮಾಡ್ತಾ ಹೋಗ್ತೀವಿ. 0 and 3 ವಿಲ್ ರಿಮೈನ್ ಆಸ್ ಇಟ್ ಈಸ್. ಸೊ ಫ್ರೀಕ್ವೆನ್ಸಿ ಕೌಂಟ್ ಆಫ್ 7 ವಿಲ್ ಡೈರೆಕ್ಟ್ಲಿ ಬಿಕಮ್ 0. ಫ್ರೀಕ್ವೆನ್ಸಿ ಕೌಂಟ್ ಆಫ್ 1 ಇನ್ಕ್ರೀಸ್ ಬೈ 1 ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸರಿನಾ? ಸೊ ಈ ತರ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ ಪ್ರಾಬ್ಲಮ್ಗಳನ್ನ. ಇವಾಗ ಕೊನೆಯಲ್ಲಿ ಅವ್ರು ಏನ್ ಕೇಳ್ತಾರೆ ಅಂತಂದ್ರೆ, ರೈಟ್ ದ ನಂಬರ್ ಆಫ್ ಪೇಜ್ ಫಾಲ್ಟ್ and write the number of page hits. So page fault ಅಂತಂದ್ರೇನು? The total number of steps in which we inserted the values or replaced the values. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಖಾಲಿ ಇದ್ದು ಜಾಗ ಅಂತ 3 ಸ್ಟೆಪ್ ಅಲ್ಲಿ ನಾವೇನ್ ಮಾಡಿದ್ವಿ? ಇನ್ಸರ್ಟ್ ಮಾಡ್ಬಿಟ್ವಿ. ಆಮೇಲೆ ಜಾಗ ಇಲ್ಲ ಅಂತ ಏನ್ ಮಾಡ್ತಾ ಹೋದ್ವಿ? ರೀಪ್ಲೇಸ್ ಮಾಡ್ತಾ ಹೋದ್ವಿ. ಸೊ ಅವಷ್ಟು ಕೂಡ ಕಲೆಕ್ಟಿವ್ ಆಗಿ ಏನಂತ ಕರಿತೀವಿ? ಪೇಜ್ ಫಾಲ್ಟ್ಸ್ ಅಂತ ಕರಿತೀವಿ. 1 2 3 4 5 6 7 8 9 10 11 12 13. ಸೊ ದ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಈಸ್ 13. ನೆಕ್ಸ್ಟ್ ಪೇಜ್ ಹಿಟ್ಸ್ ಅಂತ ಅಂದ್ರೇನು?
ಇಲ್ಲಿ 0 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದ್ದಿದ್ರಿಂದ ಈ ಒಂದು ಸ್ಟೆಪ್ಪನ್ನು ಸ್ಕಿಪ್ ಮಾಡಿದೆ. ನೋಡಿ 0 ಆಲ್ರೆಡಿ ಇತ್ತು, ಸ್ಕಿಪ್ ಮಾಡಿದೆ. 0 ಇತ್ತು, ಸ್ಕಿಪ್ ಮಾಡಿದೆ. 3 ಇತ್ತು, ಸ್ಕಿಪ್ ಮಾಡಿದೆ. 2 ಇತ್ತು, ಸ್ಕಿಪ್ ಮಾಡಿದೆ. ಸೊ ಈ ಥರ ಎಷ್ಟು ಸ್ಟೆಪ್ಗಳನ್ನು ಸ್ಕಿಪ್ ಮಾಡಿದ್ದೀನಿ ಅದೇನಾಗುತ್ತೆ, ಪೇಜ್ ಹಿಟ್ಸ್ ಆಗುತ್ತೆ. ಸೊ ಎಷ್ಟಾಯಿತು, 1 2 3 4 5 6 7. ಸೊ 7 ಈಸ್ ದ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್. ಸೊ ಸರಿ ಆಯ್ತಾ? ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನನ್ನ ಸೈಡ್ಗೆ ಹೋಗಿ ಆಮೇಲೆ ಸ್ಕ್ರೀನ್ಶಾಟ್ ತಗೊಂತ್ರಿ. ಏನು ಓದಿರೋಂಥ ಕಾನ್ಸೆಪ್ಟ್ಸು ಎಲ್ಲರಿಗೂ ಇರ್ಬೋದು, ಫಸ್ಟ್ ಇನ್ ಫಸ್ಟ್ ಔಟ್ ಮತ್ತು ಆಪ್ಟಿಮಲ್ ವೀಡಿಯೋಗಳು ನಿಮಗೆ ಪ್ಲೇಲಿಸ್ಟಲ್ಲಿ ಸಿಗ್ತವೆ. ಪ್ಲೇಲಿಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.